ನಮಸ್ಕಾರ ರೀ ಎಲ್ಲರಿಗೂ ಕಲಾವತಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ಈ ಹಿಟ್ಟ ತಯಾರಿಸಿದ್ರೆ ಸಾಕು ನೋಡ್ರಿ, ನೀವು ಮನೆಯಾಗಿದ್ರೆ ಸಾಕು ಚಕ್ಲಿನೂ ಮಾಡ್ಕೋಬೋದು ಮತ್ತು ಈ ಥರ ಒಂದು ದಪಾಟಿನೂ ಮಾಡ್ಕೋಬೋದು. ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ಇವು ದಪಾಟಿ. ಎಲ್ಲರೂ ನೀವು ಟೂರಿಗೆ ಹೊಂಟ್ರಂದ್ರೆ, ಪಿಕ್ನಿಕ್ ಹೊಂಟ್ರಂದ್ರೆ ಮತ್ತು ಪ್ರವಾಸಕ್ಕೆ ಹೊಂಟ್ರಂದ್ರೆ ಆವಾಗ ಭಾಳ ಅಂದ್ರೆ ಭಾಳ ಸುಲಭವಾಗಿ ಈ ಥರ ಚಕ್ಲಿ ಮತ್ತು ಈ ದಪಾಟಿ ಎರಡೂ ಮಾಡ್ಕೋಬೋದು ನೋಡ್ರಿ ಈ ಹಿಟ್ಟು ತಯಾರು ಮಾಡೋದಂದ್ರೆ. ಇನ್ನು ಹ್ಯಾಂಗೆ ಮಾಡೋದತ್ತಂದು ನೋಡು ಮತ್ತು ಬರ್ರಿ ಸಂಪೂರ್ಣವಾಗಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋದ ನೋಡಿರಿ, ಗೊತ್ತಾಗತ್ತೆ ನೋಡಿರಿ. ಮತ್ತು ಯಾರ್ಯಾರೆಲ್ಲ ಹೊಸಬ್ರು ನೋಡತ್ತೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇನ್ನು ಬರ್ರಿ ತೋರಿಸ್ತೀನಿ ಬರ್ರಿ ಇನ್ನು ಹೆಂಗೆ ಮಾಡೋ. ಮತ್ತು ಈಗ 1 ಕಪ್ಪ ಜೋಳದ ಹಿಟ್ಟು, 1 ಕಪ್ಪ ಕಡಲೆ ಹಿಟ್ಟು, 1 ಕಪ್ಪ ಪುಟಾಣಿ, 1 ಕಪ್ಪ ಅವಲಕ್ಕಿ ತೊಗೊಂಡಿನಿ. ಇವು ಓಸು ತೊಗೋಬೇಕತ್ತೇ ಇಲ್ಲ, ಇದ್ರೊಳಗೆ ಯಾವ್ದಾರ ಒಂದು ಸ್ಕಿಪ್ ಮಾಡ್ತೀರಂದ್ರೆ ಮಾಡ್ಬೋದು. ನೀವು ಎಲ್ಲ ಅದಾವ್ರಿ ಅಂತಂದು ತೊಗೋರಿ. ಮತ್ತು ಒಂದೊಂದು ಏನರ ಕೆಲವೊಂದು ಪದಾರ್ಥಗಳು ಮನ್ಯಾಗ ಇರ್ಲಿಕ್ಕಂದ್ರೆ ನಡೀತದೆ, ಏನು ತೊಂದರೆ ಇಲ್ಲ. ಈಗ ಒಂದು ಹಂಚಿಟ್ಟು ನೋಡಿರಿ, ಹಂಚ ಮ್ಯಾಗ ಸ್ವಲ್ಪ ನಾನು ಇವು ಏನು ಅವಲಕ್ಕಿ ಇರ್ತಾವಲ್ಲ ಭಾಳ ಮೆತ್ತಗಿರ್ತಾವಲ್ಲ ಈಗ ಥಂಡಿದಿಂದಾಗ, ಅದಕ್ಕೆ ಸ್ವಲ್ಪ ಚೆಂದಾಗಿ ಬಿಸಿ ಮಾಡ್ಕೊಂಡು ತೊಗೊಳತ್ತೀನಿ ನೋಡಿರಿ. ನೀವು ಬೇಕಂದ್ರೆ ಹಾಗೆ ಹಾಕೋಬೋದು, ಮೆತ್ತಗಿರ್ತಾವಲ್ಲ ರೀ ಅದಕ್ಕಾಗಿ ಸ್ವಲ್ಪ ಹುರ್ಕೊಂಡು ತೊಗೋಬೇಕ್ರಿ ಇವು. ಮತ್ತು ನೀವು ಅವಲಕ್ಕಿ ಈ ಒಂದು ಹಿಟ್ಟು ಎಂಥದ್ದು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರಿ ಅಂದ್ರೆ ಅದ್ರಾಗೆ ಚಕ್ಲಿ ಮಾಡ್ಬೋದು, ಕೋಡುಬಳೆ ಮಾಡ್ಬೋದು, ಈ ಥರ ದಪಾಟಿ ಮಾಡ್ಬೋದು. ಮತ್ತು ನಿಮಗೆ ಏನೇನು ಇಷ್ಟ ನೋಡ್ರಿ ಎಲ್ಲ ಅವು ಕೊಬ್ಬರಿ ಕಡ್ಡಿ ಅಂತಾರಲ್ಲ ಅವು ಮಾಡ್ಬೋದು. ಮತ್ತು ಮಾಡುವಂಥ ವಿಧಾನ ಮತ್ತು ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ. ಮತ್ತು ನಾ ತೋರಿಸಿದಂಥ ವಿಧಾನದಾಗೆ ನೀವು ಮಾಡಿರಿ. ಮತ್ತು ಸ್ವಲ್ಪ ಚೇಂಜಸ್ ಆಯ್ತಂದ್ರೂ ಸರಿ ಬರಂಗಿಲ್ಲ ರೀ ಹಿಟ್ಟದು. ಅದರ ಸಲುವಾಗಿ ಗಮನ ಇಟ್ಟು ಸ್ವಲ್ಪ ನೋಡಿರಿ, ಕುಂತು ಸ್ವಲ್ಪ ಪೈಲೆ ನೋಡ್ಕೊರಿ. ನೋಡ್ಕೊಂಡಿಂದ ಆದ್ಮೇಲೆ ಸ್ಟಾರ್ಟ್ ಮಾಡಿರಿ ನೀವು ಮಾಡೋಕೆ. ಈಗ ನೋಡಿರಿ ಅವಲಕ್ಕಿ ಚೆಂದಾಗಿ ಹುರಿದವು, ನೀವು ಕಲರ್ನೂ ಚೇಂಜ್ ಆಗ್ಯಾವ ನೋಡಿರಿ, ನೋಡ್ಲತ್ತಿಲ್ಲ ವಿಡಿಯೋದಾಗ. ಈಗ ನೋಡಿರಿ ಕಲರ್ ಚೇಂಜ್ ಆಗ್ಯಾವ, ಕೈಯಾಗ ಹಿಡಿದ್ರೆ ಪುಡಿ ಅಲ್ಲತ್ತ ನೋಡಿರಿ. ಅದಕ್ಕೆ ನಾವು 1 ಕಪ್ಪ ಪುಟಾಣಿ ತೊಗೊಂಡೇವಲ್ಲ, 1 ಕಪ್ ಪುಟಾಣಿನ ಹಾಕ್ಕೊಳತ್ತೀನಿ ನೋಡಿರಿ. ಇದೇನು ಜಾಸ್ತಿ ಬಿಸಿ ಮಾಡೋದು ಬೇಡ, ಇದು ಸ್ವಲ್ಪ ಹಾಕಿಂದ ಬಂದ್ ಮಾಡಿಬಿಡ್ರಿ, ಗ್ಯಾಸ್ ಹಾಕ್ರಿ. ಬಂದ್ ಮಾಡಿ ಅದ್ರ ಜೊತೆ ತಾನೇ ಗರಮ್ ಆಗ್ತದ, ಬಿಸಿ ಆಗ್ತದ. ಇನ್ನು ಮಿಕ್ಸರ್ಗೆ ಹಾಕೊಂಬರೋ ಮತ್ತು ಬರ್ರಿ ಇವು ಮಿಕ್ಸರ್ಗೆ ಏನು ನಾವು ಅವಲಕ್ಕಿ ಮತ್ತು ಪುಟಾಣಿ ಹುರ್ಕೊಂಡೇವಲ್ಲ ಮಿಕ್ಸರ್ಗೆ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿರಿ. ನುಣ್ಣಗೆ ಪುಡಿ ಆಗ್ಬೇಕು, ಇದು ಪೂರ್ತಿಯಾಗಿ ಪೂರ ಹಿಟ್ಟಿರ್ತದಲ್ಲ ಆ ಥರ ಆಗಬೇಕು. ಮತ್ತು ಒಳಗೆ ಒಂದೊಂದು ಏನರ ಕಡ್ಡಿ ಉಳಿದಿದಂದ್ರೂ ಸೋಸ್ಕೊಂಡು ತೊಗೋಬೇಕು ನೋಡಿರಿ. ಈಗ ನೋಡಿರಿ ಮಿಕ್ಸರ್ಗೆ ಹಾಕೊಂಡು ಬಂದುಬಿಟ್ಟಿನಿ ನೋಡಿರಿ. ಪುಡಿ ಎಷ್ಟು ಮಸ್ತ್ ನುಣ್ಣಗೆ ಪುಡಿಯಾಗೆಲ್ಲ ತಂದು ಅಂದರೂ ಒಳಗೆ ಒಂದೊಂದು ಕಾಳು ಇದ್ದೇ ಇರ್ತಾವೆ. ಈಗ ಪಿಟ್ಟೆ ಚಣಿಗೆ ಅಂತಾರಲ್ಲ ಅದು, ಈಗ ಮೈದಾ ಹಿಟ್ಟಲ್ಲಿ ಚಾಣಿಸ್ತೇವಲ್ಲ ಆ ಚಣಿಗೆಲೆ ನಾನು ಸೋಸ್ಕೊಂಡು ತೊಗೊಳತ್ತೇನೆ ನೋಡಿರಿ. ಎಲ್ಲ ಹಿಟ್ಟನ್ನ ಇದೇ ಥರ ಸೋಸ್ಕೊಂಡು ತೊಗೊಂಡಿನಿ ನೋಡಿರಿ. ಹ್ಯಾಂಗೆ ಉಳ್ದದ ಇದು ಮ್ಯಾಲ ಸ್ವಲ್ಪ ತರಿಯಾಗಿ ಉಳಿದ್ಬಿಟ್ಟದ ನೋಡಿರಿ. ಇದು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಬೇಕಂದ್ರೆ ಹಳ್ಳಿನೂ ಹಾಕೋರಿ ಮಿಕ್ಸರ್ಗೆ. ಬ್ಯಾಡಂದ್ರೆ ನೀವು ಅವಲಕ್ಕಿ ಅಂತ ಮಾಡ್ತಿರಲ್ಲ ನಾಷ್ಟಕ್ಕೆ ಬಳಸ್ಬೋದು, ಹಾಕ್ಬೋದು ಅದು ನಾಷ್ಟಕ್ಕೆ. ಇವಾಗ ಒಂದು ಬುಟ್ಟಿ ತೊಗೊಂಡೆ ನೋಡಿರಿ. ಬುಟ್ಟಿ ಒಳಗೆ ನಾವೇನು ತೊಗೊಂಡೇವಲ್ಲ ಹಿಟ್ಟು, ಆ ಹಿಟ್ಟನ್ನ ಹಾಕ್ಕೊಂಡಿನಿ. ಈಗ ಹಿಟ್ಟಿಗೆ ಮತ್ತೀಗೇನು ಜೋಳದ ಹಿಟ್ಟು ತೊಗೊಂಡೇವಲ್ಲ ಜೋಳದ ಹಿಟ್ಟು ಹಾಕ್ಕೊಳತ್ತೀನಿ ನೋಡಿರಿ. ಎಲ್ಲ ಹಿಟ್ಟನ್ನು ಚೆಂದಾಗಿ ಚಾಣಿಸಿ ತೊಗೊಂಡಿನಿ ನಾನು. ಕಡ್ಲೆ ಹಿಟ್ಟನ್ನು ಹಾಕ್ಕೊಳತ್ತೀನಿ ನೋಡಿರಿ. 1 ಕಪ್ ಕಡಲೆ ಹಿಟ್ಟು, 1 ಕಪ್ ಜೋಳದ ಹಿಟ್ಟು, 1 ಕಪ್ ಪುಟಾಣಿ, 1 ಕಪ್ ಅವಲಕ್ಕಿ ಇದ್ರೆ ಸಾಕು ನೋಡಿರಿ. ಈಗ ಎಳ್ಳು ತೊಗೊಳತ್ತೀನಿ ನೋಡಿರಿ. ಎಳ್ಳು ಹಾಕೋದ್ರಿಂತ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತದೆ ರೀ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿರಿ ನೀವು ಬೇಕಾರೆ. ಸ್ವಲ್ಪ ಅಜ್ವಾನ ತೊಗೊಂಡು ನೋಡಿರಿ, 1-2 ಸ್ಪೂನಟ್ಟು ಕೈಯಾಗ ತಿಕ್ಕಿ ಹಾಕೊಂಬಿಟ್ರೆ ಫ್ಲೇವರ್ ಚೆಂದ ಬರ್ತದೆ. ಅಜ್ವಾನ ಬದಲಿ ನೀವು ಜಿಗ್ರಿನೂ ಹಾಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಖಾರ ನೋಡಿರಿ. ಖಾರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿನಿ. ಮತ್ತು ಅರಿಶಿನ ಪೌಡ್ರನ್ನ ಹಾಕೊಂಡಿ ನೋಡಿರಿ. 1-2 ಸ್ಪೂನಟ್ಟು ಅರಿಶಿನ ಪೌಡ್ರನ್ನ ಹಾಕೊಂಡು ಇದೆಲ್ಲ ಚೆಂದಾಗಿ ಕೈಲೇ ಮಿಕ್ಸ್ ಮಾಡ್ಕೋತ ಬರ್ರಿ. ಎಲ್ಲ ಕಣಕ್ಕೂ ಹತ್ಬೇಕು ನೋಡಿರಿ, ಅಷ್ಟು ಚೆಂದ ಮಿಕ್ಸ್ ಮಾಡಿರಿ ಎಲ್ಲ. ಮತ್ತು ಆ ಕಡೆ ಬಾಜು ಬೇರೆ ಒಂದು ಪಾತ್ರೆ ಒಳಗೆ 4 ಸ್ಪೂನ್ ಆಗಟ್ಟು ಎಣ್ಣೆನ ರೆಡಿ ಮಾಡ್ಕೊಂಡು ತೊಗೊರಿ, ಅಂದ್ರೆ ಬಿಸಿ ಮಾಡ್ಕೊರಿ. ಕಾಯ್ದಿದ್ದು ಎಣ್ಣೆ ಇದ್ರೊಳಗೆ ಹಾಕೋದಂತ್ರ ಮತ್ತು ಹಿಟ್ಟು ಚೆಂದ ಬರ್ತದೆ ನೋಡಿರಿ. ಎಣ್ಣೆ ಕಾಯಿಸ್ಕೊಂಡು ಬಂದೀನಿ. ಈಗ ಕಾಯ್ದಿದ್ದು ಎಣ್ಣೆ ಇದ್ರೊಳಗೆ ಹಾಕ್ಕೊಳತ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ಎಷ್ಟು ಉಬ್ಬಿ ಬರ್ತದೆ, ಎಷ್ಟು ಮಸ್ತ್ ಇದು. ಎಣ್ಣೆ ಭಾಳ ಕಾಯ್ದದ್ರಿ, ಒಮ್ಮೆ ಕೈಗೆ ಹಾಕೊಂಡು ಸುಟ್ಕೊಂಡ್ಬಿಟ್ರಿ. ಮತ್ತು ಹಂಗೆ ಮಾಡೋಕೆ ಹೋಗ್ಬೇಡ್ರಿ. 1 ಸ್ಪೂನ್ ತೊಗೊರಿ. ನಿಮಗಂತ್ರ ಗೊತ್ತೇ ಇರ್ತದೆ, ಆದರೂ ಮತ್ತು ನೆನಪಾರಿ ಕೆಲವೊಬ್ರು ಫಸ್ಟ್ ಟೈಮ್ ಮಾಡ್ತಿರ್ತಾರೆ, ಪಾಪ ಸುಟ್ಕೊಂಡ್ಬಿಟ್ರೆ ಏನೇನು ಮಾಡೋದು ಅದಕ್ಕೆ. ಇವಾಗ ನೋಡಿರಿ ಒಂದು ಕಡಾಯಿ, ಅದು ಹಿಟ್ಟಂತೂ ಎಲ್ಲ ಮಿಕ್ಸ್ ಮಾಡಿಟ್ಟೆ. ಈ ಕಡೆ ಒಂದು ಕಡಾಯಿ ಒಳಗೆ ಗ್ಯಾಸ್ ಮ್ಯಾಗ 3.5 ಕಪ್ ಆಗಷ್ಟು ನಾನು ನೀರನ್ನು ತೊಗೊಳತ್ತೀನಿ ನೋಡಿರಿ. ಪುಟಾಣಿ ಯಾವ ಕಪ್ಲೆ ತೊಗೊಂಡೇವಲ್ಲ ಆ ಕಪ್ಲೆ 3.5 ಕಪ್ ಆಗಷ್ಟು ನೀರು ತೊಗೊಳತ್ತೀನಿ ನೋಡಿರಿ. ನಾ ಸ್ವಲ್ಪ ಜೋಳದ ಹಿಟ್ಟು ಜಾಸ್ತಿ ತೊಗೊಂಡಿನಿ, ನೀವು ಬೇಕಂದ್ರೆ ಕಮ್ಮಿನೂ ತೊಗೋಬೇಡ್ರಿ. ಎಲ್ಲ ಸಮನೂ ತೊಗೋಬೋದು ನೀವು.
ಈಗ ನೋಡಿರಿ ನೀರು 3 ಕಪ್ ಆಗಟ್ಟು ನೀರು ಇಟ್ಟು ನೋಡಿರಿ. ಮತ್ತು ಇದಕ್ಕೆ ನಾವು ಏನು ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡೇವಲ್ಲ ಅದು ಹಾಕಿ ನೀರೆಲ್ಲ ಕುದಿ ಬಂದಿಂದ ಹಾಕಿ ತಿರುವಾಡ್ಬೇಕು ನೋಡಿರಿ. ತಿರುವಾಡಿ ಒಂದು ಸ್ವಲ್ಪ ಗ್ಯಾಸ ಬಂದ್ ಮಾಡಿಬಿಡ್ರಿ, ಚಾಲು ಇಡ್ಬೇಡ್ರಿ, ಬಂದ್ ಮಾಡಿರಿ ಗ್ಯಾಸ. ಒಂದು 10 ನಿಮಿಷದಕ್ಕೆ ಮ್ಯಾಗ ಮುಚ್ಚಿಡ್ಬೇಕು ನೋಡಿರಿ. ಪೂರ್ತಿ ಅರಳ್ತದ ಅದು ಹಿಟ್ಟು, ಅರಳಿ ಚೆಂದಾಗಿ ಅರಳ್ತದ ಮತ್ತು ಮಸ್ತ್ ಬರ್ತದೆ. ನಿಮ್ಗೆ ಮಾಡುವಂಥ ಟೈಮ್ದಾಗ ಈಗ ದಪ್ಪಟ್ಟೆರೇ ಮಾಡಿರಿ, ಇದ್ರೊಳಗೆ ಚಕ್ಲಿಯರೇ ಮಾಡಿರಿ, ನಿಮಗೆ ಏನು ಇಷ್ಟ ಆಗ್ತದೆ ಅದು ಮಾಡ್ಕೊರಿ. ನಿಮಗೆ ಏನು ಬೇಕಾಗ್ತದೆ ಅದು ಮಾಡ್ಕೊರಿ. ಏನು ಇಂಪಾರ್ಟೆಂಟ್ ಅದ ಅದು ಮಾಡ್ಕೊಂಡು ತಿನ್ನಿರಿ ಭಾಳ. ಇವಾಗ ನೋಡಿರಿ ಮಸ್ತಾಗಿ ಇದಕ್ಕೊಂದು ಸ್ವಲ್ಪ ಮ್ಯಾಗ ಮುಚ್ಚಿ ಇಟ್ಬಿಡಮ್ರಿ. ಮತ್ತು ಭಾಳ ತನ ಅರ್ಧ ತಾಸು 2 ತಾಸು ಅಟ್ಟೆ ಬಿಟ್ಟು ಹೋಗ್ಬಿಟ್ರಿತ್ ಮತ್ತು ಸರಿಯಾಗಿ ಬರಂಗಿಲ್ಲ ರೀ, ಮತ್ತು ಜಿಗಿ ಎಲ್ಲ ಹಾರಿಬಿಡ್ತದೆ ಅದಕ್ಕೆ. ಇವಾಗ ನೋಡಿರಿ ಒಂದು ಬೇರೆ ಒಂದು ನೋಡಿರಿ ಹಿಂಗಾಗೈತಿ, ಅರಳಿಬಿಟ್ಟದ, ಪೂರ್ತಿಯಾಗಿ ಅರಳಿಬಿಟ್ಟದ. ಸ್ವಲ್ಪ ಇದು ನಾವು ಗ್ಯಾಸಿನ ಕಟ್ಟೆ ಮ್ಯಾಗೆ ಇಲ್ಲಿ ಕಿಚನ್ ಕಟ್ಟೆ ಮ್ಯಾಗೆ ನಾದ್ಕೋಬೇಕು ನೋಡಿರಿ. ಇದು ಅಂದ್ರೆ ನಾದ್ಲಕ್ಕೆ ಚಂದ ಬರ್ತದೆ ನಿಮಗೆ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮ್ಯಾಗ ಚುಮ್ಕೊಸ್ಕೊಂಡು ಈ ಥರ ಕಲಸ್ಕೊತ ಬರ್ಬೇಕು ನೋಡಿರಿ. ನೀರು ಯಾವ ಅಂದ್ರೆ ತಣ್ಣೀರು ಬಿಸಿನೀರು ಅಂದ್ರೆ ತಣ್ಣೀರೇ ಹಾಕೋರಿ, ಬಿಸಿನೀರೇ ಹಾಕೋರಿ, ನಿಮಗೆ ಯಾವ್ದು ಇಷ್ಟ ಆಗ್ತದೆ ಅದು ಹಾಕೋರಿ. ಈಗ ನೋಡಿರಿ ಹಿಟ್ಟು ಚೆಂದಾಗಿ ಜಿಗಿ ಬರ್ಬೇಕು ರೀ. ಇದು ನಾದ್ಕೋತ 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 ಬರ್ರಿ. ಮತ್ತು ಭಾಳ ತನಕ ಮೇನಾಗಿ ನೀರು ಹಾಕಿಬಿಡ್ತಿರಲ್ಲ ಗ್ಯಾಸ್ ಮ್ಯಾಗ, ಭಾಳ ತನಕ ಬಿಡ್ಬಾರ್ದು ಹಿಟ್ಟು. ನೀರಾಗ ಬಿಸಿನೀರಾಗ ಹಾಕಿಬಿಟ್ಟಿಂದ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಮಾಡಕ್ಕೆ ಹೋದ್ರಿ ಅಂದ್ರೆ ಮತ್ತು ಜಿಗಿ ಎಲ್ಲ ಹಾರಿಬಿಡ್ತದೆ. ಅದು ಆಗಿಂದಾಗಿ ಒಂದು 10 ನಿಮಿಷನಾಗೆ ಈ ಥರ ಹಿಟ್ಟು ನಾದ್ಕೋರಿ ನೋಡಿರಿ. ಚೆಂದಾಗಿ ಹಿಟ್ಟು ನಾದ್ಕೋದು, ಎಷ್ಟು ಚಂದ ಹಿಟ್ಟು ನಾದ್ತೀರಿ ಅಷ್ಟು ಚಂದ ಬರ್ತಾವೆ. ನೀವು ಚಕ್ಲಿಯರೇ ಮಾಡಿರಿ, ನೀವು ಮತ್ತು ದಪ್ಪಟ್ಟೆ ಮಾಡ್ಕೊಂಡು ಬರೀ ದಪ್ಪಟ್ಟಿ ನೋಡಿರಿ ಎಷ್ಟು ಸ್ಮೂತ್ ಆಗ್ಯದ ಹಿಟ್ಟು. ಮತ್ತು ಇದಕ್ಕೆ ದಪ್ಪಟ್ಟಿ ಮಾಡೋಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊರಿ. ತೆಳ್ಳಗೆ ಬೇಕಂತ ತೆಳ್ಳಗೆ ಮಾಡ್ಕೊರಿ, ದಪ್ಪ ಬೇಕಂತ ದಪ್ಪ ಮಾಡ್ಕೊರಿ. ರೊಟ್ಟಿ ಹಂಗೆ ರೊಟ್ಟಿ ಪಡ್ದಂಗೆ ಬಡೋದು ಈ ಥರ ಲಟ್ಣಿಗೆ ಸಿಗ್ತದೆ ನೋಡಿರಿ. ಇದು ಕಾಮನಾಗಿ ನಿಮ್ಗೆ ಗೊತ್ತೇ ಇರ್ತದೆ. ರೊಟ್ಟಿ ಮಾಡುವಂಥ ಲಟ್ಣಿಗೆ ಅಂದ್ರೆ ಎಲ್ಲ ಕಡೆ ಸಿಗ್ತದೆ, ಜೀರಿಗೆ ಲಟ್ಣಿಗೆ ಅಂತಾರೆ ಇದಕ್ಕೆ. ಇದರಲ್ಲೇ ತಿದ್ಕೊಂಡು ತೊಗೊಳತ್ತೀನಿ ನೋಡಿರಿ. ನೀವು ಬ್ಯಾಡ ಅಂದ್ರೆ ಕೈಲೇನೋ ಬಡ್ಕೊಬೋದು, ಇದರಲ್ಲೇ ಮಾಡ್ಬೇಕಂತಿಲ್ಲ, ಕೈಲೇನೋ ಬಡ್ದು ಮಾಡ್ಬೋದು ನೀವು. ಮತ್ತು ಜಿಗಿನೂ ಮಸ್ತ್ ಬಂದಿರ್ತದೆ ಮತ್ತು ಚಲೋ ಹೊತ್ನಾಗ ಬರ್ತದೆ ನೋಡಿರಿ. ನಿಮಗೆ ನೀವು ಬೇಕಾದಂಗೆ ಒಂದು ವಾರ ಇಟ್ಕೊಂಡು ತಿನ್ನಿರಿ ಆರಾಮಾಗಿ, ಏನಾಗಂಗಿಲ್ಲ ನೋಡಿರಿ. ಉಪ್ಪು ಖಾರ ಎಲ್ಲ ಸಮನಾಗಿ ಹಾಕಿರ್ತಿರಲ್ಲ ಚೆಂದಾಗಿ, ಅಂದ್ರೆ ಬಾಯಿ ತುಂಬ ಹಾಕಿರ್ತಿರಲ್ಲ ಉಪ್ಪು ಖಾರ ಎಲ್ಲ ಭಾರಿ ಮಸ್ತ್. ಯಾರೇ ಪ್ರೆಗ್ನೆಂಟ್ ಇದ್ದವ್ರು ಇರ್ತಾರಲ್ಲ ಅವ್ರಿಗೆ ಬುತ್ತಿ ರೊಟ್ಟಿ ಅಥವಾ ಒಯ್ಯೋದು ನಮ್ಮ ಕಡೆ ಇದೇ ಥರ ಒಯ್ತಾರೆ ನೋಡಿರಿ. ನಿಮ್ಮ ಕಡೆನೂ ಯಾರೇ ಪ್ರೆಗ್ನೆಂಟ್ ಇದ್ದರು ನಿಮ್ಮ ರಿಲೇಷನ್ ಒಳಗೆ ಮತ್ತು ನಿಮಗೆ ಮಾಡಬೇಕು ಅನ್ಸುತ್ತಂದ್ರೆ ಈ ಥರ ಮಾಡಿರಿ. ಮಾಡಿ ಅವರಿಗೆ ಉಳ್ಳಾಗ ಕೊಡ್ರಿ. ಮಸ್ತ್ ಅಂದ್ರೆ ಉಪ್ಪು ಖಾರ ಬಾಯಿ ತುಂಬ ಹಾಕಿದ್ರಂದ್ರೆ ಟೇಸ್ಟ್ ಬರ್ತದೆ. ಅವ್ರು ಇನ್ನೊಂದು ಸಲ ನೆನೆಸ್ತಾರೆ ನೋಡಿರಿ ನಿಮಗೆ. ಇದೇ ಥರನೇ ಮಾಡ್ಕೋತ ಹೋಗ್ಬೇಕು ರೀ. ಎಲ್ಲ ರೊಟ್ಟಿನೂ ಇದೇ ಥರ ಮಾಡ್ಕೋತ ಹೋಗ್ರಿ. ದಪಾಟಿ ಅಂತಿರೋ ರೊಟ್ಟಿ ಅಂತಿರೋ ಏನಂತೀರಿ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಹಿಟ್ಟಂತೂ ಮಸ್ತ್ ಬಂದದ ಮತ್ತು ದಪಾಟಿ ಅಂತೂ ಮಸ್ತ್ ಬರತ್ತೆ ನೋಡಿರಿ. ಈ ಥರ ಏನರ ಹರಿಲತ್ತು ಅಂದ್ರೆ ತೆಳಗೆ ಹಿಟ್ಟು ಹಾಕೋತ ಹಾಗೆ ಮ್ಯಾವ ಸ್ವಲ್ಪ ಕಲಸಿದಂಥ ಹಿಟ್ಟು ನೀವು ಲಟ್ಟಿಸಿರ ತೊಗೋರಿ ಮತ್ತು ಕೈಲಾರ ತಟ್ರಿ, ಯಾವ ರೀತಿಯಾರೇ ಮಾಡಿರಿ. ಒಟ್ಟು ಚೆಂದಾಗಿ ಈ ಥರ ರೌಂಡಾಗಿ ಮಾಡ್ಕೊಂಡು ನಿಮಗೆ ಯಾವ ಥರ ಇಷ್ಟ ಆಗ್ತದೆ ಆ ಥರ ಮಾಡ್ಕೊಂಡು ನೀವು ತಿನ್ಬೋದು ನೋಡಿರಿ. ಎಲ್ಲರೇ ಊರಿಗೆ ಹೊಂಟ್ರಿ ಅಂದ್ರೆ ಪಿಕ್ನಿಕ್ ಪ್ರವಾಸಕ್ಕೆ ಎಲ್ಲೇ ಹೋಗ್ರಿ, 1 ವಾರ ಇಟ್ಟು 2 ವಾರ ಇಟ್ಟರು ಏನಾಗಂಗಿಲ್ಲ. ಮತ್ತು ಮನೆಗೆ ಊಟ ಮಾಡತ್ತೀರಂದ್ರೆ ಚೆಂದಾಗಿ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡ್ರೆ ನಡೀತದೆ. ನೀವು ಏನ್ರಿ ಪಿಕ್ನಿಕ ಮತ್ತು ಭಾಳ ದಿವ್ಸ ಬೇಕು, 1 ವಾರ 15 ದಿನ ಬೇಕಂದ್ರೆ ಸ್ವಲ್ಪ ಕಟ್ಟಿಯಾಗಿ ಬೇಯಿಸ್ಕೊಂಡು ತೊಗೋರಿ. ಗಾಳಿ ಸ್ವಲ್ಪ ಆರಿಸ್ಕೊಂಡು ಒಯ್ಯಿರಿ, ಏನಾಗಂಗಿಲ್ಲ. ಈಗ ಹಂಚ ಮ್ಯಾಗ ನಾನು ರೊಟ್ಟಿ ಹೆಂಗೆ ಬೇಯಿಸ್ಕೊತೇವಲ್ಲ ಸೇಮ್ ಅದೇ ರೀತಿ ರೀ ಇದನ್ನು ಬೇಯಿಸ್ಕೊಳ್ತೀನಿ ನೋಡಿರಿ. ನೀವು ಬೇಕಂದ್ರೆ ಎಣ್ಣೆ ತುಪ್ಪ ಎಣ್ಣೆ ಬೆಣ್ಣೆ ನಿಮಗೆ ಏನು ಇಷ್ಟ ಆಗ್ತದೆ ಹಚ್ಕೊಂಡು ಮಾಡ್ಕೊರಿ. ನಾ ಎಲ್ಲಿ ಎಣ್ಣೆ ಹಚ್ಕೊಳತ್ತೀನಿ ನೋಡಿರಿ. ಮತ್ತು ಎಣ್ಣೆ ಬೇಡಂದ್ರೆ ಎಣ್ಣೆ ಹಚ್ಚಿರ ದಪ್ಪಟ್ಟೆ ಆಗ್ತಾವೆ, ಎಣ್ಣೆ ಹಚ್ಲಿಕ್ಕಂದ್ರೆ ರೊಟ್ಟಿ ಥರ ಅನ್ನಿಸ್ತಾವ್ರಿ. ಅಂದ್ರೆ ಟೇಸ್ಟ್ ಬರ್ತಾವೆ, ಆದ್ರೆ ಸ್ವಲ್ಪ ಎಣ್ಣೆ ಹಚ್ಚಿದ್ದು ಬೇರೆ ಹಾಕೋದು ಮತ್ತು ಬರೀ ಹಿಟ್ಟು ಹಚ್ಚಿವಿ ಬೇರೆ ಹಾಕೋದು ನೋಡಿರಿ. ಈ ಥರ ಎಣ್ಣೆ ಹಚ್ಕೊಂಡು ನೋಡಿರಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ನಾನು. ನಾವೇನ್ರಿ ಊರಿಗೆ ಹೊಂಟೇವಿ ಎಲ್ಲರ ಹೊಂಟೇವಿ ಇದೇ ಥರ ಮಾಡ್ಕೋತೀವಿ ನೋಡಿರಿ ನಾವು. ನೀವು ಟ್ರೈ ಮಾಡಿರಿ ಯಾವ ಥರ ಬಂದತ್ತಂದು. ಮತ್ತು ವಯಸ್ಸಾದವ್ರು ಏನರ ನಿಮ್ಮ ಮನ್ಯಾಗ ಇದ್ರಂದ್ರೆ ಅವ್ರಿಗೆ ದಪ್ಪನೂ ಈ ಥರ ಮಾಡಿಕೊಡ್ರಿ. ಮೆತ್ತಗೆ ಹಲ್ಲಿಗೆ ಬರ್ತಾವೆ ಮತ್ತು ಅವು ತಿನ್ಲಾಕ ಅವ್ರಿಗೆ ಟೇಸ್ಟ್ ಅನ್ನಿಸ್ತದೆ. ಈಗ ನೋಡಿರಿ ಅದೇ ಹಿಟ್ಲೇನೆ ನಾವು ಚಕ್ಲಿನ ಮಾಡ್ಕೊಳ್ತೀನಿ ನೋಡಿರಿ ಇಲ್ಲಿ. ಮತ್ತು ಒಂದೇ ಥರ ಹಿಟ್ಟು ರೆಡಿ ಮಾಡ್ಕೊಂಡ್ರೆ ಅದರಲ್ಲೇ ಚಕ್ಲಿ ಮಾಡ್ಕೊಬೋದು, ನೀವು ದಪಾಟಿನೂ ಮಾಡ್ಕೊಬೋದು, ಮತ್ತು ಕೋಡ್ಬಳೆ ಬೇಕಂದ್ರೆ ಕೋಡ್ಬಳೆನೂ ಮಾಡ್ಕೊಬೋದು ನೋಡಿರಿ. ಎಲ್ಲಿ ಒಡೆಯಂಗಿಲ್ಲ ಏನೂ ಇಲ್ಲ, ಮಸ್ತಕ್ಕವು ಎರಡೂ. ಒಂದು ರೆಸಿಪಿ ಒಳಗೆ ಯಾವ ಬೇಕಾದ ರೆಸಿಪಿ ನೀವು ಮಾಡ್ಕೊರಿ. ಹಿಟ್ಟು ಮಾತ್ರ ಭಾಳ ತನ ಆರ್ಲಕ್ಕೆ ಬಿಡಬೇಡ್ರಿ, ಫಸ್ಟಿಗೆ ನೀರು ಹಾಕೋಣನೆ. ಮತ್ತು ಇದೇ ಥರ ಹೊಸ ರೆಸಿಪಿ ಒಂದಿಗೆ
ನನ್ನ ಚಾನಲ್ನ ಯಾರ್ಯಾರು ಹೊಸಬ್ರು ನೋಡತ್ತೀರಿ ನೋಡಿ ಪಟ 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 ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮತ್ತು ಇದೇ ಥರ ಹೊಸ ಅಡುಗೆಗಳ್ನ ಹಾಕ್ತಾ ಇರ್ತೀನಿ. ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್.